ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಸಿಸ್ಟರ್ ಅವ್ರದ್ದು ಸಣ್ಣ ಸಕ್ರೆ ಕಾರ್ನ ಮಾಡ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಟೈಪು ಆಚರಣೆಗಳು ಇರ್ತವೆ. ಈಗ ನಮ್ಮ ಕಡೆ ಗದಗ ಕಡೆ ಹೋದರೆ ನಾವು ಸಕ್ರೆ ಕಾರ್ನ ಮದುವೆ ಹಿಂದಿನ ದಿನ ಮಾಡ್ತೀವಿ. ಬಟ್ ಹಾವೇರಿ ಕಡೆ ಹೋದರೆ ಸಕ್ರೆ ಕಾರ್ನ ಮೊದಲೇ ಅಂದರೆ ಲಗ್ನಕ್ಕೆ ಗಂಟು ಕಟ್ಟೋಕ್ಕಿಂತ ಮುಂಚೆ ಮೊದಲೇ ಮಾಡ್ಕೋತಾರಂತೆ, ಅವ್ರ ಸಂಪ್ರದಾಯ ಅಂತೆ. ಅದೇ ಪ್ರದೇಶ ಚೇಂಜ್ ಆದಂಗೆಲ್ಲ ಅಂದರೆ 60 ಕಿಲೋಮೀಟರ್ ಪ್ರದೇಶ ಚೇಂಜ್ ಆದಂಗೆ ಆಚರಣೆಗಳು ಚೇಂಜ್ ಆಗ್ತಾವೆ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಟೈಪು. ನಿಮ್ಮ ಊರಲ್ಲಿ ಯಾವ ಟೈಪ್ ಇದೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಈಗ ಅವರು ಅಕ್ಕಿಯಲ್ಲೇ ಇದನ್ನು ಮಾಡಿ ನಾವು ಅಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಅಷ್ಟೇ ಮಾಡ್ತಾ ಇರೋದಲ್ವ, ಅಂದರೆ ಭಾಳ ಜನ ಇಲ್ಲಲ್ವ, ಹಾಗಾಗಿ 9 ಎಷ್ಟು ಒಂದು 11 ದೇವರಿಗೆ ಸಕ್ರೆ ಮಾಡಿ ಉಳ್ಕಿದ್ದು ನಾವು 4-5 ಜನ ಒಂದು ಮನೆಯ ಪೂರ್ತಿ ಅಷ್ಟೇ ಅಲ್ವ, ಹಾಗಾಗಿ ಉಳ್ಕಿದ್ದು ಸಕ್ರೆ ಮಾಡ್ತಾ ಇದ್ದಾರೆ. ಈಗ ಫಸ್ಟು ಗಣೇಶನ ಪೂಜೆ ಮಾಡ್ತಾ ಇದ್ದಾರೆ. ಗಣೇಶನ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಮ್ಮ ಸಿಸ್ಟರ್ನ ಕುಂದಿರಿಸಿ ಆರತಿ ಮಾಡ್ತಾರೆ. ಅಂದರೆ ಸಣ್ಣದಾಗಿ ಚಿಕ್ಕದಾಗಿ ಮಾಡ್ತಾರೆ. ನಾವು ಮನೆಯಲ್ಲಿ ಅವರಷ್ಟೇ 4 ಜನ ಅಂಥೇಳಿ ಮನೆಯಲ್ಲಿ ಅಡುಗೆ ನಾವು ಮಾಡಿದ್ವಿ. ಸ್ವೀಟು, ಅನ್ನ ಸಾಂಬಾರು, ಪಾಯಸ ಎಲ್ಲ ಮಾಡಿದ್ವಿ. ಇವರು ಮಾಡ್ಕೋತಾ ಇದ್ದಾರೆ ನೋಡಿ. ಬುಧವಾರ ರಾತ್ರಿ ಇದೆಲ್ಲ ಮಾಡಿ ಅವ್ನ ಮದ್ನಾಗ ಮಾಡಿ ಅಲ್ಲ ನಿಮ್ಮ ಮಗಳು ಅವ್ರ ಮನೆಗೆ ಹಚ್ಚ ಮಟ್ಟ ನಿಮ್ಮ ಕೆಲಸ ಈಗ ನಾ ಎಲ್ಲ ತಗೊಂಡಿದ್ದೆ. ಎತ್ತ ಇವರು ಗೌಡ್ರ ಮಂದಿ ಬರ್ತಾರಂತೆ ಎಲ್ಲ ತಂದೇನೆ ಹಚ್ಕೊಕತ್ತಾಳ್ರಿ. ಆರ್ತಿನ ತರ್ಲ ರೀ ತಂಬಮ್ಮ. ಇವ್ ಚಿಕ್ಕ ಮಗ ನೀ ಏನ್ ಮಾಡಿಸ್ತಿ ಅಂದ್ರ ನಾವ್ ಹೋಟೆಲ್ ಊಟ ಹಾಕ್ತೀನಿ ಏನ್ ಮಾಡ್ತಾರ ಹೋಟೆಲ್ ಊಟನ ಅಲ್ಲೇ ಓಪನ್ ಇದ್ದೈತೆ ಕೆಳಗೆ ತಗೋ ತಗೋ. ಯಾವಾಗಲೂ ಒಂದು ಓಪನ್ ಆಯ್ತು ಗಂಟೆ ಐತೆ. ಹಾಂ ಆಯ್ತು ರೀ. ಅವ್ರ ಕೈ ಅರ್ಥ ಕೊಡ್ರಿ. ಇಲ್ಲ ಐತೆ ಅರ್ಥ ಕೊಡ್ರಿ. ಅವ್ರು ಅರ್ಥ ಮಾಡಿ ಇಲ್ಲ ಐತ್ರಿ. ಗಸ್ಬಮ್ ಚೆನ್ನಾಗಿರ್ಕೋ ಆಚಾರ ಮಾಡ್ತಿರ್ಕೋಬೇಕು. ಸ್ವಲ್ಪ ಮುಂದೆ ಸರಿ ಇರಲ್ಲ. ಹಾಂ ಬಂಗಾರಿ ಫಸ್ಟ್ ಅಲ್ರಿ. ಕೊಟ್ಟೆ ಇಲ್ಲ ಶಾಂತಿ ಊಟಕ್ಕೆ ಇಲ್ಲೇ ಬಾ ಬಂಗಾರ, ನೀ ಇಲ್ಲೇ ಹಾಕೊಂಟಿ ಯಾಕೋ ಕಂಕ ತಗೋರಿ. ಒಂದು ಹಂಗೆ ನೂಲ್ ಮಾಡ್ರಿ ಸುಮ್ಮನೆ ಹಂಗೆ ನೂಲ್ ಮಾಡ್ಕೊಡಿಲ್ಲ. ಅಲ್ಲಿ ಗಣೇಶ್ ಬಂದಾಕೆ ಸಾಕು. ಅಲ್ಲ ಬಂದಾರಿ ದೀಪಾವಳಿ
ನೀವೊಂದು ಮುಟ್ಸ್ಕೊಂಬಿಡ್ರಿ. ದೀಪ ದೀಪ ಬೇಡ ಹಿಡ್ದೆ ನಾನು ಅಮ್ಮ ಹಾಕಿದೆ 5 ಮಂದಿ ಹಾಕಿದೆ. ಆ ಗುಲಾಬಿ ಹೇಳಿ ನೋಡ ಅವ್ ಹೊಳ್ತವು ಹಳ್ಳಿದ ಹಾಕ್ ಅಂತ ಹೇಳಿ ಅಂದ್ರೆ ಈ ತಿಂಗಳದಾಗ ಮುಂದಿನ ತಿಂಗಳು 4 ದಂಡ ಅಂತ. ಹೌದ್ರಿ, 4 ದಂಡ ಸುತ್ತ ಈಗ ಬಾಸಿಗ್ನಾಗ 1 ಬರ್ತೈತೆ. ಈಗ ನಾಳೆ ಅಲ್ಲಿ ದೊಡ್ಡ ಇಳೆ ಮಾಡೋದು ಒಂದ್ ಆಗ್ತಾರ ನಡೀತೈತಿ. ತಾಟ ಕೊಟ್ಬಿಡ್ಲೆ. ಒಟ್ಟು ಕೊಟ್ಟು ಅಲ್ಲ ಹಣಿಗೆ ತಂದ 13 ಹಣಿಗೆ ಅದು ಅಷ್ಟೇ ಸಿಕ್ತು ಕರೆಕ್ಟ್. ಸಕ್ಕರೆ ಇಲ್ಲ ಬಾಳ ಬಂದಿಲ್ಲ ಅಂತ ಹೇಳಿ ಜಗಷ್ಟ 5 ಸಲ ಹಾಕ್ತಾರ. ಇಲ್ಲ ಗಟ್ಟಿ ಊಟ ನಂಗೆ ತಗೋಬೇಕು. ಅಲ್ಲಿ ಪಾಪು ವಿಡಿಯೋ ಎಲ್ಲ ತಗೋಣ ಕವರ್ ಮಾಡ್ಕೊಂಡು ಆಡು ಬರ್ತೈತೆ ಅದು ತಗಾಗ್ತೈತೆ. ನಾವು ಗಂಡ ಅಂತಿ ಅವ್ರನ್ನ ಕಾಯ್ಬೇಕಲ್ಲ ಇಲ್ಲಿ ಕದ ಮುಚ್ಚಕ್ಕ. ಎಲ್ಲದಿಪ್ಪ ಅಲ್ಲಿ ಬಂದೆ ಮಮ್ಮ ಮಜ್ಜ ಬಸ್ ಸ್ಟ್ಯಾಂಡ್ನಾಗ ಕುಂತಿರ್ತಾನ ವೇಷ ಬದಲಾಯಿಸಿ ಬರಾಕತ್ತಾರ ಅಂತ ಕದ ಹಾಕಿನು ಈಗ ಹಾಕಿನಿ ಕದ ಹಾಕಿನ ನೋಡ್ತಾನೆ ಬಟ್ ಕದ 2 ಹಾಕಿಸಕ್ ಬನ್ನಿ 1 ಹಾಕ್ಸಿದ್ರ ಅಲ್ಲ 2 ಇದು ಹಾಕ್ಬೇಕು. ದೀಪ ದತ್ತಕ್ಕೆ ಬಂದಾರ ನಮ್ಮ ಅಮ್ಮಾರು ನಮ್ ಜನಕಲ್ಲ ಅಂತ ಐತಿ ಅಡ್ರೆಸ್ ನಾವು ಅದನ್ನ ಬಿಟ್ಟಂತೇವಿ. ನಾವ್ ತೆಗೆದ್ಬಿಟ್ಟಿವಿ ನಾವು ಯಾವಾಗ್ಲೂ ಬೆಂಕಲ್ ನಮ್ದು ಯಾವಾಗ್ಲೂ ಎಲ್ಲ ಹೊಲ ಹೆಸರು ಅದಾವ ಜನಕಲ್ ಅಂತ ಇದಾವ್ರಿ. ಇಲ್ಲ 7 ಜನ ಹಾಕ್ತೀವಿ. 7 ಜನ ಹಾಕಿವ. ಶ್ರಾವಣ ಕರ್ಕೊ. ಅಣ್ಣ ಮೆಲ್ಕಾಸ ಮದ್ವಿನ ದಿನ ಬಾಳ ಶ್ರದ್ಧ ಕೆಜಿ ತಿನ್ಸಿ ಅಂತ ಅವ್ರಿಗೆ. ಹೆಸರು ಹೇಳ್ರಿ ಬ್ಯಾಡ ಬಾ ಇಲ್ಲ ಒಳಗೆ ಚೀಟ್ ತೆಗಿತಲ್ಲ ಗಾಡಿ ಇಟ್ಟರನ್ನ ಅಡ್ಲಿ ಎಕ್ಸೆಲ್ ಗಾಡಿ ಸಿಗ್ಗಾರ್ರಿ ಇವ್ರು ಮುಚ್ಚಿಗ್ಯಾರ್ರಿ ರೊಟ್ಟಿ ಕೊಡಿ ಮುಚ್ಚಿರಿ ನಮ್ ಗಜನೂರ್ ಇವರು ಎಂಟಿಗೆ ನಂಗೂ ಊರನ್ ಬಾಳ ಇಲ್ರಿ ನಾವು ಜಾಸ್ತಿ ಹೊರಗೆ ಹೋಗಲ್ಲ ರೀ ಹೊರಗೆ ಕಳ್ಸೋದಿಲ್ಲ
ಬಂಗಾರನ ಜೂಮ್ ಮಾಡ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಫುಲ್ ಡೇ ಈ ಫಂಕ್ಷನಲ್ಲೇ ಕಳೆದ್ವಿ. ಮತ್ತೆ ನಾನು ಹೊಸ ಬ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಚಪಾತಿ, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್. ಸ್ವೀಟಾ? ಹಾಂ, ಸ್ವೀಟ್ ಫಸ್ಟ್ ಸ್ವೀಟ್ ತೋರಿಸ್ಬೇಕಂತ ಎಲ್ಲರಿಗೂ. ಸ್ವೀಟ್